ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಆಫ್ಟರ್ನೂನ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಸತೀಶ್ ಮೈಸೂರಿಂದ ಅಂತ ಹೇಳ್ತಾ ಇದು ಬುಧವಾರದ ವ್ಲಾಗ್ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್. ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ ವಿಡಿಯೋ ಕೊನೆ ತನಕ ನೋಡಿ. ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ. ಒಂದು ಬೀಗ್ರೂಟ್ ಆಯಿತು, ಹೊರಟಿದ್ದೀವಿ. ಇವತ್ತು ನಮ್ಮ ಮಾಜಿ CM SM ಕೃಷ್ಣ ಸರ್ ತೀರೋದ್ರು. ನಮ್ಮ ಮದ್ದೂರವರು ಅಂತ ಹೇಳ್ಕೊಳ್ಳೋಕೆ ಹೆಮ್ಮೆ ಆಗುತ್ತೆ. ಹಾಗಾಗಿ ಮಕ್ಕಳಿಗೆಲ್ಲ ರಜಾ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. 93 ಇಯರ್ಸ್ ಓಲ್ಡ್ ಆಗಿತ್ತು ಅವ್ರಿಗೆ. ನಿಮ್ಮೆಲ್ರಿಗೂ ಗೊತ್ತು. ಬುಧವಾರದ ವ್ಲಾಗ್ ನಿನ್ನೆಯಿಂದ ಏನೇನಾಯಿತು ವ್ಲಾಗ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಹೊರಡ್ತಾ ಇದ್ದೀವಿ. ಹುಷಾರಿಲ್ಲ, ಸಿಕ್ಕಾಬಟ್ಟೆ ತಲೆನೋವು. ಯಾಕಂತ ಗೊತ್ತಿಲ್ಲ, ಸಖತ್ ತಲೆನೋವು. ಸಿಂಪಲಾಗಿ ರೆಡಿಯಾಗಿದ್ದೀನಿ ಗೈಸ್. ಒಂದು ವೈಟ್ ಪಿಂಕ್ ಸಾರಿ ಹಾಕ್ಕೊಂಡಿದ್ದೀನಿ. ಸತೀಶ್ ಅರ್ಜೆಂಟ್ ಮಾಡ್ತಾಯಿದ್ದಾರೆ, ಕಾಲ್ ಮಾಡ್ತಾಯಿದ್ದಾರೆ. ಹೊರಡಬೇಕು. ನಿನ್ನೆಯಿಂದ ಏನೇನಾಯಿತು ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ ವಿಡಿಯೋ ಕೊಟ್ಟು. ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇರೋದು ಹಿಂದಿನ ದಿನ ಮಂಗಳವಾರ ಏನೇನು ನಡೀತು ಅನ್ನೋದು ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗು. ಗುರುಮಲ್ಲಪ್ಪ ಬಂದಿದ್ದರು ಸುಮಾರು ದಿನ ಆದಮೇಲೆ. ನಾನು ಅವ್ರ ಹತ್ರ ಟೂ ಬಿಟ್ಬಿಟ್ಟಿದ್ದೆ, ಮುನ್ನಿಸ್ಕೊಂಬಿಟ್ಟಿದ್ದೆ, ಮಾತಾಡ್ತಿರ್ಲಿಲ್ಲ. ಪೂಸಿ ಹೊಡಿಯೋಕ್ಕೆ ಅಂತ ಪಪ್ಪಾಯ, ಆಮೇಲೆ ಹಸಿ ತೊಗರಿಕಾಯಿ, ನಾಟಿ ಹೈಬ್ರಿಡ್ ಅಲ್ಲ, ಅವ್ರ ತೋಟದಲ್ಲಿ ಬೆಳೆದಿದ್ದಂಥ ಹಸಿ ತೊಗರಿಕಾಯಿ ಮತ್ತು ಪಪ್ಪಾಯ ಎಲ್ಲ ತೊಗೊಂಡು ಬೆಳಿಗ್ಗೆನೇ ಬಂದಿದ್ದರು. ಸಾಂಬಾರು ಮಾಡಿ ಮೇಡಮ್, ಹುಳಿ ಖಾರ ಸಾಂಬಾರು ಮಾಡಿ, ಇಲ್ಲ ಉಪ್ಸಾರು ಮಾಡಿ, ಬಾಸ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಅದಕ್ಕೆ ನಾನು ಅದನ್ನೆಲ್ಲ ಬಿಡಿಸ್ಕೊಡಿ ಅಂತ ಅವ್ರಿಗೆ ಕೊಟ್ಟಿದ್ದೆ. ಬ್ರೇಕ್ಫಾಸ್ಟ್ ಮಾಡಬೇಕಿತ್ತು, ಯಾಕಂದರೆ ಮಕ್ಳಿಗೆ ಸ್ಕೂಲ್ ಇತ್ತು. ಹಾಗೆ ಹಸಿ ಕಾಳನ್ನ ಹಾಕಿ ಸ್ವಲ್ಪ ಸಿಂಪಲ್ಲಾಗಿ ಗ್ರೇವಿ ಥರ ಮಾಡಿದೆ. ಚಪಾತಿ ಮಾಡೋಣ ಅಂತ ಹೇಳಿ ಸೂಪರಾಗಿ ಆಗಿತ್ತು. ಸಿಂಪಲ್ಲಾಗಿ ಮಾಡಿದಂಥದ್ದು, ಕಾಯಿ ಕಡಲೆ ಮಸಾಲೆ ಎಲ್ಲನೂ ರುಬ್ಬಾಕಿ ಮಾಡಿದಂಥದ್ದು. ಜೊತೆಗೆ ಚಪಾತಿ ಕೂಡ ಮಾಡಿದೆ. ಅದನ್ನೆಲ್ಲ ಏನು ಡೀಟೇಲಾಗಿ ವೀಡಿಯೋ ಮಾಡ್ಕೊಳ್ಳಿಲ್ಲ. ಸ್ವಲ್ಪ ರೈಸ್ ಪಲಾವ್ ಕೂಡ ಮಾಡಿದೆ. ಯಾಕಂದರೆ ಒಂದೇ ಇದ್ದರೆ ಬೇಗ ನಮ್ಮ ಮನೇಲಿ ಸೇರಲ್ಲ. 2-3 ಥರ ರೆಗ್ಯುಲರಾಗಿ ಇರಲೇಬೇಕು, ನಿಮ್ಮೆಲ್ರಿಗೂ ಗೊತ್ತು. ಅದು ಪಲಾವ್ ಮಧ್ಯಾಹ್ನಕ್ಕೆ ಡಬ್ಬಿಗಾಗುತ್ತೆ ಅಂತ ಸ್ವಲ್ಪ ರಾಯ್ತ, ಮೊಸರು ರಾಯ್ತ ಕೂಡ ಮಾಡಿದ್ದೆ. ಚಪಾತಿ ಮಾಡಿದ್ರೆ ಅಡುಗೆ ಮನೆ ಎಲ್ಲ ಗಲೀಜಾಗುತ್ತೆ, ನಿಮಗೆ ಗೊತ್ತು. ಎಲ್ಲ ಕ್ಲೀನ್ ಮಾಡಿ, ಸ್ನಾನ ಮಾಡಿ, ಫ್ರೆಶ್ ಅಪ್ ಆಗಿ, ವಾರ ಪೂಜೆ ಮಾಡಿ, ಸತೀಶ್ಗೂ ತಿಂಡಿ ಕೊಟ್ಟು 1 ಲೋಟ ಹಾಲು ಕೊಡೋಣ ಅಂತ ಕೊಡ್ತಾಯಿದ್ದೀನಿ. ನಾನು ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಕಾರಣ ತುಂಬ ಕೆಲಸ, ತುಂಬ ಬ್ಯುಸಿ. ಮಕ್ಕಳು ಸ್ಕೂಲ್ಗೆ ಹೋಗೋ ತನಕ ಈ ನಡುವೆ ನನಗೆ ಫ್ರೀನೇ ಆಗೋದಿಲ್ಲ. ಮುಂಚೆ ಎಲ್ಲ ಚಾರು ಸ್ವಲ್ಪ ವೀಡಿಯೋ ಮಾಡಿಕೊಡ್ತಿದ್ಲು. ಬಟ್ ಇವಾಗ ಅವ್ರಿಗೆಲ್ಲ ಮಂತ್ಲಿ ಟೆಸ್ಟ್ ಕಂಡಕ್ಟ್ ಆಗಿದೆ. ಹಾಗಾಗಿ ಅವರು ಬ್ಯುಸಿ, ನಾನು ಬ್ಯುಸಿ. ತಲೆ ಸ್ನಾನ ಮಾಡಬಾರ್ದಿತ್ತು, ಬಟ್ ತಲೆ ಸ್ನಾನ ಮಾಡಿದೆ. ಮೋಡ ಇತ್ತು ಫುಲ್ಲು, ತಲೆ ಒಣಗೇ ಇರಲಿಲ್ಲ. ಎಲ್ಲೋ ಅರ್ಜೆಂಟು ಸತೀಶು ಸರ್ವೀಸಿಗೆ ಬಿಡಬೇಕಿತ್ತು. ನಮ್ಮ ಊಟ ತೊಗೊಂಡೋಗೋಂಥ ಗಾಡಿಗಳನ್ನ ಸರ್ವೀಸಿಗೆ ಬಿಡಬೇಕಿತ್ತು. ಅಲ್ಲಿಗೆ ಹೋಗೋಕ್ಕೆ ಈಚೆ ಕೂಡ ಕಾಯ್ಕೊಂಡು ನಿಂತ್ಕೊಂಡಿದ್ದಾರೆ. ಈಚೆನೇ ಹಾಲು ಕುಡ್ದಿದ್ದಾರೆ. ಅಷ್ಟರಲ್ಲಿ ರೆಗ್ಯುಲರಾಗಿ ನಮ್ಮ ಮನೆಗೆ ಹಸು ಬಂದೇ ಬರುತ್ತೆ. ಅದು ಕೂಡ ಗೇಟ್ ತಗೊಂಡು ಆರಾಮ್ಸೆ ಒಳಗಡೆ ಬಂತು. ಕೆಳಗಡೆ ಹುಡುಗರಿದ್ದರು. ಸೌತೆಕಾಯಿ ಏನಾದರೂ ಕೊಡು ಅಂತ ಕೂಗ್ತಾ ಇದ್ದೆ, ಬಟ್ ಅವರು ಕೇಳಿಸ್ತಾನೇ ಇಲ್ಲ. ಹಾಗಾಗಿ ನಾನೇ ಕೊಡೋಣ ಅಂತ ಕೆಳಗಡೆ ಹೋದೆ. ಅಷ್ಟರಲ್ಲಿ ಸತೀಶ್ ಕೂಡ ನಮ್ಮ ಲಗೇಜ್ ಆಟೋ ಮತ್ತು ಹೀಗೋ ಕಾರ್ದೆಲ್ಲ FC ಎಲ್ಲ ಮಾಡಿಸ್ಬೇಕಾಗಿತ್ತಂತೆ. ಅಲ್ಲಿಗೋಸ್ಕರ ಹೊರಟರು ಅವರು. ಕೊಟ್ಟೆ ತಾನೇ, ತಿಂದೆ ತಾನೇ, ಹೋಗು ಬಾಯ್. ಒಳಗೆ ಬತ್ತೈತೆ ಕೋಟೆ, ಒಳಗೆ ಬತ್ತೈತೆ, ಕಳ್ಸು. ಇನ್ನೂ 1 ಪೀಸ್ ಕೊಡು, ಇಲ್ಲಾಂದ್ರೆ ಹೊಡಿಬೇಡ. ಮಾನ್ಯ ಮೈಸೂರ ಅಯ್ಯೋ, ವಂದನೆಗಳು. ನಾವು ರೈತರ ಸಂಘದಲ್ಲಿ ಅಭಿನಂದನೆಗಳು. ನಾವು ಕ್ಷೇಮ, ನೀವು ಕ್ಷೇಮವೇ. ನಾವು ವಾರ್ಡ್ ಅಧ್ಯಕ್ಷರು, ಬಿಜೆಪಿ ಕಾರ್ಯದರ್ಶಿಗಳು. ನಿಮ್ಮ ಎಲೆಕ್ಷನ್ಗೆ ಸಖತ್ತಾಗಿ ನಾವು ಕೆಲಸ ಬುಡ್ಬುಡ್ಡಿ ಮೇಲೆ ಎಲೆಕ್ಷನ್ಗೆ ಹೋರಾಡಿದ್ದೀವಿ. ನಮಗೆ ಮನೆ ಮಠ ಏನು ಬೇಕಾಗಿ ಎಲ್ಲ ಕೊಟ್ಕೊಂಡಿದ್ದೀವಿ. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಗಂಗಾ ಕಲ್ಯಾಣ ಮಾಡಿಸ್ಕೊಡ್ಬೇಕು ಅಂತೇಳಿ ಹೇಳಿ ವಿನಂತಿ ಬೇಡ್ಕೊತಾ ಇದ್ದೀನಿ. ಅದನ್ನ ಮಾಡಿಸ್ಕೊಡಿ. MLA ಸೇರ್ಪಟ್ಟದು ಅರ್ಜಿ ಕೊಡೋದು ಆ ನನ್ನ ಮಕ್ಕ ಮಾಡಿಸ್ತಾರೆ. ಕೊಟ್ಟಿದ್ರೆ ನಾವೊಂದು ಅರ್ಜಿ ಕೊಟ್ಟು ಬಂದಿರಕಪ್ಪ ಅಂತ ದೊಗ್ಗ ಮಾತು ಬಿದ್ದೋಗ್ಲಿ. ನಾಟಿ ಹಸಿ ತೊಗರಿಕಾಯಿ ಸಾಂಬಾರು, ಉಪ್ಸಾರು, ಉಪ್ಪು ಹುಳಿ ಖಾರ ಹಾಕಿ ಬಸ್ಸಾರು ಮಾಡಿದ್ರೆ ಸೂಪರ್ ಆಗಿರ್ತಾ ಇತ್ತು. ಬಟ್ ಸತೀಶ್ ಅವರು ಉಪ್ಸಾರು ತಿಂದು ಫೋನ್ ಮಾಡಿಲ್ವಲ್ಲ. ಯಾರು
ತರಿಸಿ, ನನ್ನ ಕಣ್ಣಲ್ಲಿ ನೀರು ತರಿಸಿ. ಗುರುಮಲ್ಲಪ್ಪ ಮೊಬೈಲ್ ಇತ್ತ ಇಲ್ಲ ಸಮಾಧಾನ ಮಾಡೋ ಕೇಳಿದ್ರು. ಅದಕ್ಕೆ ಪಪ್ಪಾಯ ಹಸಿ ಕಾಳು ಅದಕ್ಕೆ ಪೂಸಿ ಹೊಡೆಯಕ್ಕೆ ತಂದಿದ್ದೀರಿ. ಇನ್ನೇನು 5,000 ಕೊಟ್ಟು ಬಹುಮಾನ ಸಮಾಧಾನ ಮಾಡ್ತೀವಿ. ಬತ್ತೀನಿ ಸಾಡಿ ಸರ್ ಒಂದು ಊಟ ತಿಂಡಿ ಕೊಟ್ಬಿಡೋ ಮತ್ತಿನ ಸುಮ್ಮನೆ ಬಂದು ಒಂದು ಪಿಕ್ಚರ್ ತೋರಿಸ್ಬಿಟ್ರೆ ಮೇಡಮ್ ಮಂಕಾಗ್ಬಿಡ್ತಾರೆ. ಒಂದು ನೋಡಿ ಗೈಸ್, ನೋಡಿ ನನ್ನ ವೀಕ್ನೆಸ್ ನೋಡಿ. ಒಂದು ತಿಂಡಿ ಕೊಡಿಸ್ಬಿಟ್ರೆ ಮೇಡಮ್ ಕೋಪ ತಣ್ಣಗಾಗ್ಬಿಡುತ್ತಂತೆ. ಸಮಾಧಾನ ಮಾಡ್ಬೇಕು ನೋಡಿ ಗೈಸ್. ಬ್ಯಾಗ್ ತಕೊಂಡು ಕೊಳ್ತೋಗಿರೋ ಶಾಂತಿ ಆಗ್ಬಿಡ್ತಾರ ಪಾರ್ಟಿ ಅಂತ ಮನಸ್ಸಿಲ್ಲ ಅಂತ ಬತ್ತಿಸ್ವಿ ನಾನೇ ಬನ್ನಿ ಹುಡುಗರು ಕಳ್ತನ ಹೊಂಟ ಹೋದರು. ನಾವು ಫ್ಯಾಮಿಲಿ ಯಾರು ಬಂದ್ರು ಬರಲ್ಲ ಮಸ್ವಾಮಿ, 5 ಜನ ಇರ್ಬೇಕು ಇದ್ರೆ ಹಂಗ ಇರೋದು ಯಾವಾಗ ಬನ್ನಿ ಯಾವ ಸಿಗ್ಲಿಕ್ಕೆ ನಮಗೆ ಬೇಕಾಗಿದೆ. ಯಾವ ಫಿಲಮ್ ನೋಡಿದ್ರಿ ಅಪ್ಪಾಜಿ? ಫೋನ್ ಮಾಡಿದ್ದೆ ಪಿಕ್ಚರ್ ತೋರಿಸ್ತೆ ಬನ್ನಿ ಸರ್, ಯಾವ್ದಾದ್ರು ಬದ್ಬಿಟ್ಟಾಗಿಸ್ತಾನೆ ಅದು ಇಲ್ಲ ಅದಕ್ಕೆ ಆಗ್ಬೋದು. ಅರ್ಧ ನೋಡಿದ್ದ ತೋರ್ಸಿದ್ರ ಹೋಗ್ಲಿ? ಬತ್ತಿದ್ರು ಬರ್ಲಿಲ್ಲ. ಯಾರು? ಬಾಸು. ಅವ್ರು ಇಲ್ಲಿ ಬಾಸುಂದಿ ಮಾಡ್ತಿದ್ರು. ಬಾಸುಂದಿ ನೀವು ಫೋನ್ ಮಾಡಿದಾಗ ಅವರು ಬಾಸುಂದಿ ಮಾಡ್ತಿದ್ರು. ಹಸಿ ಕಾಳು ಉಪ್ಸಾರು ಆಯ್ತು. ಪಲ್ಯ ಮಾಡಬೇಕು, ಖಾರ ಸಕ್ಕತ್ತಾಗಿದೆ. ಗಾಂಧಿ ಫುಲ್ಲು ಪಲ್ಯ ಮಾಡ್ಬಿಟ್ರೆ ನಿಮ್ಮ ಬಾಸು ಕೈಯ ಅಂತಾರೆ. ಪಲ್ಯ ಫುಲ್ ಇರಬಾರ್ದು ಅವ್ರಿಗೆ, ಕಾಳು ಇರ್ಬೇಕು. ಸ್ವಲ್ಪ ಕಾಳು ಅವ್ರಿಗೆ ಬಿಟ್ಬಿಡೋಣ. ಎಲ್ಲ ಯಾಕೆ ಹಿಂಗೆ ಪಲ್ಯ ಮಾಡಿದ್ಯಾ? ಕಾಯಿ ಈರುಳ್ಳಿ ಯಾಕೆ ಹಿಂಗೆ ಹಾಕಿದ್ಯಾ? ಅದೇನ ಪಲ್ಯ ಅಂದ್ರೆ ಆಗಲ್ಲ ಅಪ್ಪಾಜಿ. ನಿಮ್ಮ ಬಾಸ್ ಅವ್ರ ಫೇವ್ರೇಟ್ ತಾನೇ ಇದು. ಹಸಿ ನಾಟಿ ತೊಗರಿ ಕಾಳು ಪಲ್ಯ ರೆಡಿ ಆಗಿದೆ, ಸೂಪರಾಗಿ ಆಗಿದೆ. ಈ ಕಡೆ ಸೈಡು ಉಪ್ಸಾರು ಕೂಡ ರೆಡಿ ಆಯಿತು. ಉಪ್ಸಾರಲ್ಲೂ ಕೂಡ ಕಾಳು ಬಿಟ್ಟಿದ್ದೀನಿ. ಕಾರಣ ಹಸ್ಬೆಂಡ್ಗೆ ಪಲ್ಯಕ್ಕಿಂತ ಈ ಥರ ಕಾಳು ಸಾಂಬಾರಲ್ಲಿ ಬಿಡೋದು ತುಂಬ ಇಷ್ಟ ಆಗುತ್ತೆ. ಸೊ ಉಪ್ಸಾರು ರೆಡಿ, ಪಲ್ಯ ರೆಡಿ, ರೈಸ್ ಕೂಡ ರೆಡಿ ಆಯಿತು. ಬೆಳಿಗ್ಗೆ ಮಾಡಿದಂಥ ಪಲಾವ್ ಕೂಡ ಇದೆ, ಚಪಾತಿ ಕೂಡ ಇದೆ, ಮುದ್ದೆ ಒಂದು ಮಾಡಬೇಕು, ಪಾತ್ರೆ ಕೂಡ ತೊಳೆದಾಯಿತು. ಸ್ವಲ್ಪ ಅಡುಗೆ ಮನೆ ಕ್ಲೀನ್ ಮಾಡಬೇಕಷ್ಟೇ. ಎಲ್ಲ ಕೆಲಸ ಮುಗೀತು ಗೈಸ್. ಮುದ್ದೆ ಒಂದು ಮಾಡಬೇಕು, ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೆ. ಸ್ವಲ್ಪ ಅಂಗಡಿಗೆ ಹೋಗಬೇಕಿತ್ತು, ಒಡವೆ ಅಂಗಡಿಗೆ. ಏನಕ್ಕೆ ಒಡವೆ ಅಂಗಡಿಗೆ? ಇವಾಗ ಗ್ರಾಮು 7,300 7,300 ಪರ್ ಗ್ರಾಮ್ ಆಗಿದೆ ಗೋಲ್ಡು. ಇವಾಗ ಯಾಕೆ ಗೋಲ್ಡ್ ತೊಗೋತಾ ಇದ್ದೀನಿ, ಏನು ಸ್ಪೆಷಲ್ ಪ್ರತಿಯೊಂದು ಹೇಳ್ತೀನಿ. ಸ್ವಲ್ಪ ವೆಯ್ಟ್ ಮಾಡ್ತಾಯಿದ್ದೀನಿ. ಏನಕ್ಕಪ್ಪ ಇವಾಗ ಒಡವೆ ಅಂಗಡಿಗೆ ಏನು ತೊಗೊಳಕ್ಕೆ ಹೋಗ್ತಾಯಿದ್ದೀನಿ ಅಂದರೆ, ತಮ್ಮನಿಗೆ ಪಾಪು ಆಗಿದೆ, ನಿಮ್ಮೆಲ್ರಿಗೂ ಗೊತ್ತು, ವಿಡಿಯೋದಲ್ಲೆಲ್ಲ ನೋಡಿದ್ದೀರಾ. ಸೊ ಪಾಪುಗೆ ಅಕ್ಕಿ ಎಣ್ಣೆ ಕೊಡೋ ಶಾಸ್ತ್ರ ಇತ್ತು. ಸೊ ಹಾಗಾಗಿ ಕೈಗೆ ಒಂದು ರಿಂಗು, ಕಾಲಿಗೆ ಗೆಜ್ಜೆ, ಈ ಥರದ್ದೆಲ್ಲ, ಕೈಗೆ ಕಡ, ಈ ಥರದ್ದೆಲ್ಲ ತೊಗೋಬೇಕಲ್ವ. ಸೊ ಹಾಗಾಗಿ ಅಪ್ಪ ಒಂದು ರಿಂಗ್ ಏನಾದರೂ ತೊಗೊಂಬ ಮಗ ಅಂತ ಹೇಳಿದರು. ಹಾಗಾಗಿ ತರೋಣ ಅಂತ ನಮ್ಮನೆ ಹತ್ರ ಇರೋಂಥ ನಿಯರ್ ಬೈ ಕೃಷ್ಣ ಜ್ಯುವೆಲ್ಲರ್ಸ್ಗೆ ಹೋಗಿದ್ದೆ. ಸುಮಾರು ಒಳ್ಳೊಳ್ಳೆ ಕಲೆಕ್ಷನ್ಸ್ ಬಂದಿತ್ತು. ಸುಮಾರು ತಿಂಗಳಾಗಿತ್ತು ಹೋಗಿ. ಗುರುಮಲ್ಲಪ್ಪ ಕೂಡ ನನ್ನ ಜೊತೆಗೆ ಬಂದಿದ್ದರು. ಎಲ್ಲೋದ್ರೂ ಗುರುಮಲ್ಲಪ್ಪನಿಗೆ ಅಭಿಮಾನಿಗಳು ಇದ್ದೇ ಇರ್ತಾರೆ. ಗುರುಮಲ್ಲಪ್ಪನ ಕಂಡು ಅಪ್ಪಾಜಿ ಚೆನ್ನಾಗಿದ್ದೀರಾ, ಮೇಡಮ್ ವಿಡಿಯೋದಲ್ಲೆಲ್ಲ ನೀವೇ ಇರ್ತೀರಾ ಅಂತೆಲ್ಲ ಗುರ್ತು ಹಿಡಿದು ಗುರುಮಲ್ಲಪ್ಪನ ಮಾತಾಡಿಸ್ತಾ ಇದ್ದಾರೆ. ಸೊ ಬಾಯಿ ತುಂಬ ಅಪ್ಪಾಜಿ ಅಂತ ಕರೀತಾರೆ. ಮೇಡಮ್ ನಿಮ್ಮನ್ನ ಅವ್ರ ತಂದೆಗಿಂತ ಹೆಚ್ಚಾಗಿ ನಿಮ್ಮನ್ನು ನೋಡ್ಕೋತಾ ಇದ್ದಾರೆ ಅಂತೆಲ್ಲ ಮಾತಾಡಿಸ್ತಾ ಇದ್ರು.
ಅದಕ್ಕೆ ಅವರು ನೋಡಿ ಮೇಡಮ್ ನೀವು ಒಂದು ವಿಡಿಯೋ ಮಾಡೋದು ಎಲ್ಲೆಲ್ಲ ನೋಡ್ತಾರೆ, ಯಾರೆಲ್ಲ ನೋಡ್ತಾರೆ ಅಂತ ಹೇಳ್ತಾಯಿದ್ರು. ಇವಾಗ 1 ಗ್ರಾಮ್ ಗೋಲ್ಡ್ ತೊಗೋತೀನಿ ಅಂದರೆ 8000 ಬೇಕಾಗತ್ತೆ. 7300 ಪರ್ ಗ್ರಾಮ್ ಇದೆ. ಮೇಕಿಂಗ್ ಚಾರ್ಜ್, ಕೂಲಿ, ಮಜೂರಿ ಎಲ್ಲ ಸೇರಿಸಿ 8000 ಆಗುತ್ತೆ. ಸೊ ನಾನು ಒಂದು ಪುಟ್ಟ ರಿಂಗ್ ತೊಗೊಂಡೆ. ಮತ್ತು ಕೈಗೆ ಕಡ, ಕಾಲಿಗೆ ಕಡ ಬೇಕಿತ್ತು ಬೆಳ್ಳಿದು, ಅದು ಕೂಡ ಸೆಲೆಕ್ಟ್ ಮಾಡಿ ತೊಗೊಂಡೆ. ಪಾಪುಗಲ್ವಾ ಅಂತ ಹೇಳಿ ಬೆಳ್ಳಿ ಉಡ್ದಾರ, ಅದೇ ಏನೇನು ಬೇಕೋ ಎಲ್ಲ ಬೆಳ್ಳಿ ಐಟಮ್ಸ್ ಎಲ್ಲ ತೊಗೊಂಡೆ. ಸೊ ಯಾವುದು ಏನೂ ಕಮ್ಮಿ ಇಲ್ಲ ಗೈಸ್. 45 ರುಪೀಸ್ 50 ರುಪೀಸ್ ಇತ್ತು ಬೆಳ್ಳಿ, ಬಟ್ ಇವಾಗ 93 ರುಪೀಸ್ ಆಗಿದೆ ಪರ್ ಗ್ರಾಮ್ ಸಿಲ್ವರ್. ಸೊ ತುಂಬಾ ಎಲ್ಲನೂ ತುಂಬಾ ಕಾಸ್ಟ್ ಆಗಿದೆ. ಕಡಿಮೆ ಅನ್ನೋದು ಯಾವುದೂ ಸಿಗೋದಿಲ್ಲ. ನಿಜಕ್ಕೂ ನನಗೆ ಆಶ್ಚರ್ಯ ಆಯ್ತು. ಏನು ಮೇಡಮ್ ಸುಮಾರು ದಿನ ಆಯಿತು ಅಂಗಡಿಗೆ ಬಂದೇ ಇಲ್ಲ ಅಂತೆಲ್ಲ ಕೇಳ್ತಾಯಿದ್ರು. ಅದಕ್ಕೆ ನಾನು ಫ್ರೀಯಾಗಿ ಕೊಡ್ತೀರಿ ಅಂದರೆ ಡೈಲಿ ಬರ್ತೀನಿ, ಕೊಡ್ತೀರಾ ಅಂತೆಲ್ಲ ರೇಗಿಸ್ತಾ ಇದ್ದೆ. ನಾನು ಸೆಲೆಕ್ಟ್ ಮಾಡಿದ್ದು ಹೇಗಿದೆ, ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಸೊ ಕೈಗೆ ಕಡ ಮತ್ತು ಕಾಲಿಗೆ ಗೊಲ್ಸು ಮತ್ತು ಬೆಳ್ಳಿ ಹುಡ್ದಾರ ಮತ್ತು ಒಂದು ರಿಂಗ್, ಇದಿಷ್ಟು ತೊಗೊಂಡು ಬಿಲ್ ಹಾಕಿಸ್ಕೊಂಡೆ. ಏನಾದರೂ ಗೆಸ್ ಇದ್ದರೆ ಕಮೆಂಟ್ ಮಾಡಿ ಎಷ್ಟಾಗಿರ್ಬೋದು ಮೇ ಬಿ ಅಂತ. ಸೊ ಪುಟ್ಟದೇ ಸ್ವಲ್ಪ ಮಂದಕ್ಕಿರೋದು ಪುಟ್ಟದೇ ತೊಗೊಂಡೆ. ದಪ್ಪದು ಟೊಳ್ಳು ಈ ಥರದ್ದು ತೊಗೊಳ್ಳಿಲ್ಲ ನಾನು. ಒಳಗಡೆ ಸಾಲಿಡ್ ಆಗಿರೋಂಥದ್ದೇ, ಗಟ್ಟಿಯಾಗಿರೋದೆ ಪುಟ್ಟಕ್ಕಿರೋ ಸೈಜದೇ ತೊಗೊಂಡೆ. ಗಂಡು ಮಕ್ಕಳಲ್ವ ಜಾಸ್ತಿ ದಿನ ಹಾಕೋದಿಲ್ಲ, ಇವಾಗ ಹಾಕಿದ್ರೆ ಪರವಾಗಿಲ್ಲ ಅಂತ ಹೇಳಿ ಸೊ ಹೊಸದೆಲ್ಲ ತೋರಿಸ್ತಾಯಿದ್ರು. ಅದು ತೊಗೊಳ್ಳಿ ಮೇಡಮ್, ಇದು ತೊಗೊಳ್ಳಿ ಮೇಡಮ್, ಚೆನ್ನಾಗಿದೆ, ಆ ಡಿಸೈನ್ ಚೆನ್ನಾಗಿದೆ, ಈ ಡಿಸೈನ್ ಚೆನ್ನಾಗಿದೆ ಅಂತ. ಸೊ ನಾನು ಗಟ್ಟಿ ಯಾವುದಿದೆ, ಥಿಕ್ನೆಸ್ ಯಾವುದಿದೆ ಆ ಥರ ನೋಡಿ ಸೆಲೆಕ್ಟ್ ಮಾಡೋಂಥದ್ದು. ನಾನು ಡಿಸೈನ್ ಅಂತೂ ನೋಡಿ ಸೆಲೆಕ್ಟ್ ಮಾಡೋದಿಲ್ಲ. ಒಂದೆರಡು ಫೈನಲಿ ಸೆಲೆಕ್ಟ್ ಮಾಡಿ ಅದರಲ್ಲಿ ಒಂದನ್ನು ಆರಿಸ್ದೆ. ನನ್ನ ಸೆಲೆಕ್ಷನ್ ಯಾವಾಗಲೂ ಫಟ್ಫಟ ಅಂತ ಆಗಿಬಿಡುತ್ತೆ. ತುಂಬ ಟೈಮ್ ತೊಗೊಂಡು ತುಂಬ ಡಿಲೇ ಮಾಡಿ ನೋಡಿದ್ದೇ ನೋಡಿಕೊಂಡು ತೋರಿಸೋರ್ಗೂ ಕಿರಿಕಿರಿ ಮಾಡಿಕೊಂಡು ಆ ಥರ ನಾನು ಯಾವತ್ತೂ ಯಾವುದೇ ಆದ್ರೂ ಆ ಥರ ನಾನು ಪರ್ಚೇಸ್ ಮಾಡೋದೇ ಇಲ್ಲ. ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತಾ, ಚೆನ್ನಾಗಿದೆಯಾ, ಕ್ವಾಲಿಟಿ ಚೆನ್ನಾಗಿದೆಯಾ, ಈ ಥರ ನಾನು ಚೆಕ್ ಮಾಡಿ ಮಾಡಿ ತೊಗೋತೀನಿ. ಸೊ ಫೈನಲಿ ಇದೆರಡು ಸೆಲೆಕ್ಟ್ ಮಾಡಿಕೊಂಡೆ, ಕೈದೊಂದು ಮತ್ತು ಕಾಲ್ದೊಂದು. ಅದನ್ನ ನೋಡ್ರಿ ನನ್ನ ಫೋನ್ ಇಲ್ಲಿ ನೋಡಿ. ಯಾಕೆ ಅದು ಪರ್ಲ್ ಇರುತ್ತೆ ತೆಗೀರಿ. ನೋಡಿ ಅಪ್ಪಾಜಿ ಹೊಸ ಕಲೆಕ್ಷನ್. ಯಾವ್ದು ಕೊಡಿಸ್ತೀರಾ ಮಗಳಿಗೆ? ಕೋರ್ಟ್ ಕೇಸ್ ಗೆದ್ಮೇಲೆ ಒಂದು ಕೋಟಿ ಬಂದ್ಮೇಲೆ ಕೊಡಿಸ್ತೀವಿ. ಕೋರ್ಟ್ ಕೇಸ್ ಗೆದ್ಮೇಲೆ ನನ್ನ ಕೈಗೆ ಅದು ನುಗ್ಗದೇ ಇಲ್ಲಪ್ಪ. ನೋಡಿ ಹೊಸದು ನೋಡಿ ಫ್ರೆಂಡ್ಸ್, ಕೃಷ್ಣ ಜ್ಯುವೆಲ್ಲರ್ಸಲ್ಲಿ ಹೊಸದೆಲ್ಲ ಪೀಸ್ಗಳು ತರಿಸ್ಬಿಟ್ಟಿದ್ದಾರೆ. ವಿಸಿಟ್ ಮೇಡಮ್ ಒಳ್ಳೆ ಮೇಡಮ್ನವರು ಇರಿಸ್ಕೊಳ್ಳಿ, ಕಸ್ಟಮರ್ ಆಗಿ ಒಳ್ಳೆ ಕೆಲಸ ಮಾಡಿಕೊಡ್ತಾರೆ ನಿಮ್ಗೆ. ಬ್ಯಾಂಗಲ್ಸು ಅಷ್ಟೇ ಹೊಸ ಥರದ್ದೆಲ್ಲ ಬಂದಿದೆ. ಪರ್ಲೆಲ್ಲ ಇರೋ ಬ್ಯಾಂಗಲ್ಸ್ ಎಲ್ಲ ಮಾಡಿಟ್ಟಿದ್ದಾರೆ. ಸೊ ನನಗಂತೂ ನೋಡಿ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ತೊಗೊಳ್ಳುವಾಗ ಈ ಥರ ಯೂನಿಕ್ ಡಿಸೈನ್ಸ್ ಇರಲಿಲ್ಲ. ಸೊ ಇದೆಲ್ಲ ಹೊಸ ಪ್ಯಾಟ್ರನ್, ಬಟ್ ನನಗದೆಲ್ಲ ಸೈಜ್ ಆಗೋದಿಲ್ಲ, ಚಿಕ್ಕ ಸೈಜು ಅಂತ ಹೇಳಿ ನನಗೇನಿದ್ರು 2, 8, 3 ಬೇಕಾಗುತ್ತೆ. ಯಾಕಂದರೆ ನಂದು ಸ್ವಲ್ಪ ಕೈ ರಫ್ ಆಗಿಬಿಟ್ಟಿದೆ, ಹಾರ್ಡ್ ಆಗಿಬಿಟ್ಟಿದೆ ಮೂಳೆ ಎಲ್ಲ. ಹಾಗಾಗಿ ಈ ಥರ ಮಾತಾಡಿಕೊಂಡು ಅವರಿಗೆ ಅದರದ್ದೆಲ್ಲ ಬಿಲ್ ಪೇ ಮಾಡಿ, ಸೊ ಬಿಲ್ ಹಾಕಿಸ್ಕೊಂಡು ನಾನು ಬಂದು ಮನೆಗೆ ಬಂದಿದ್ದ ತಕ್ಷಣ ಗುರುಮಲ್ಲಪ್ಪಂಗೆ ಕಾಲ್ ಬಂತು. ಇನ್ನು ಮುದ್ದೆ ಮಾಡಿರಲಿಲ್ಲ, ನೀವು ನೋಡಿದ್ರಿ. ಮುದ್ದೆ ಒಂದು ಮಾಡಬೇಕಾಗಿತ್ತು, ಅರ್ಜೆಂಟು ಹೋಗಬೇಕು ಎಮರ್ಜೆನ್ಸಿ ಅಂತ ಅವರು ಹೊರಟ್ಬಿಟ್ರು. ನಾನು ಕೂಡ ಸತೀಶ್ ಬಂದರು, ಮುದ್ದೆಗಿಟ್ಟು ಬಿಸಿ ಬಿಸಿ ಮುದ್ದೆ ತಿರುವಿ ನಾನು ಸತೀಶ್ ಇಬ್ಬರೇ ಅಷ್ಟು ಅವರೆಕಾಯಿ ಹಸಿ ತೊಗರಿಕಾಯಿ ಎಲ್ಲ ಬಿಡಿಸ್ಕೊಟ್ರು ಪಾಪ, ಉಪ್ಸಾರು ಮಾಡಿ ಮೇಡಮ್ ಅಂತ. ಬಟ್ ಊಟಕ್ಕೆ ಅವರೇ ಇರಲಿಲ್ಲ. ಹಾಗೆ ಹೇಳೋದು, ಒಂದು ತಿನ್ನೋ ಅಕ್ಕಿ ಕಾಳು ಮೇಲೂ ತಿನ್ನೋರ ಹೆಸರು ಬರೆದಿರುತ್ತೆ ಅನ್ನೋದು ಇದಕ್ಕೇನೆ. ಬೆಳಗ್ಗೆಯಿಂದ ಅಷ್ಟೆಲ್ಲ ಕೂತ್ಕೊಂಡು ಸುಲಿದು ಕೊಟ್ಟರು, ಬಟ್ ಊಟ ಟೈಮ್ಗೆ ಹೊರಟೋಗ್ಬಿಟ್ರು. ನನಗೆ ತುಂಬ ಬೇಜಾರಾಯಿತು. ಕಾರಣ ಯಾವುದೋ ಕಾಲ್ ಬಂತಂತೆ. ಇದಿಷ್ಟು ಮಂಗಳವಾರ ನಡೆದಿದ್ದಂಥ ವ್ಲಾಗ್. ಇದು ಬುಧವಾರ ಬೆಳಿಗ್ಗೆ ಇವತ್ತಿನ ದಿನದ ವ್ಲಾಗ್. ವಾಕ್ ಮುಗಿಸ್ಕೊಂಡು ಬಂದು ಕಾಫಿ ಮಾಡಿದೆ. ಸತೀಶ್ಗೂ ಕೂಡ ಕಾಫಿ ತೊಗೊಂಡು ಕೆಳಗಡೆ ಹೋಗ್ತಾಯಿದ್ದೀನಿ. ಕಾರಣ ಅವರು 4 ಗಂಟೆ ರಾತ್ರಿಗೆ ಎದ್ದು ಮಾರ್ಕೆಟ್ಗೆ ಹೋಗಿ ಬಂದಿದ್ದಾರೆ. ಚಳಿ ತುಂಬ, ಇಬ್ಬನಿ ಈ ನಡುವೆ ತುಂಬಾ ಚಳಿ. ಸೊ ಕಾಫಿ ಮಾಡಿ ಕೆಳಗಡೆನೇ ಕೊಡ್ತಾಯಿದ್ದೀನಿ. ಕಾರಣ ನೋಡಿ, ಬೀನ್ಸ್, ಕ್ಯಾರೆಟ್, ಗೆಡ್ಡೆಕೋಸು ಎಲ್ಲನೂ ತೊಗೊಂಬಂದಿದ್ದಾರೆ. ಅವರೆಕಾಯಿ ಅವರು ಕೆಲಸ ಮಾಡ್ತಾಯಿದ್ದಾರೆ. ಸೊ ಇವತ್ತು ಪಲಾವ್ ಕೊಡಬೇಕಿತ್ತು. ಸೊ ಹಾಗಾಗಿ ಬೇಗ ಬೆಳಗ್ಗೆ ಪಲಾವ್ ಮಾಡ್ತಾಯಿದ್ದಾರೆ. ತಿಂಡಿ ಏನು ಮಾಡಬೇಡ, ಇಲ್ಲೇ ಮಾಡ್ತೀನಿ ಪಲಾವ್ನ ಅಂತ ಹೇಳಿದ್ರು. ಕಾರಣ
ಯಾಕೋ ಬೆಳಗ್ಗೆ ಎದ್ದಾಗಿಂದ ತುಂಬ ಹೆಡ್ಡೇಕ್. ಆ ಇಬ್ನಿಲಿ ವಾಕ್ ಹೋಗಿದ್ದಕ್ಕೋ ಏನೋ ಗೊತ್ತಿಲ್ಲ, ಸಖತ್ ಅಂದರೆ ಸಖತ್ ಅನ್ಈಸಿ ಫೀಲ್ ಆಗ್ತಾಯಿತ್ತು ನನಗೆ. ನನಗೆ ಯಾವತ್ತೂ ಆ ರೀತಿ ಆಗೋದೇ ಇಲ್ಲ. ಬಟ್ ಬೆಳಗ್ಗೆ ತುಂಬಾ ಒಂಥರ ಮಂಜು ಮುಸುಕಿದ ವಾತಾವರಣ ಇದ್ದಿದ್ದಕ್ಕೂ ಅದಕ್ಕೂ ತುಂಬಾ ಹೆಡ್ಡೇಕು. ಅವರೇ ತಿಂಡಿ ಕೊಟ್ಟಿದ್ರಲ್ಲ, ಸೊ ನಾನು ಬೇಗ ಮನೆ ಕೆಲಸ ಎಲ್ಲ ಮುಗಿಸಿ ತಲೆ ಸ್ನಾನ ಮಾಡಬಾರ್ದಿತ್ತ ಅಂತ ಬ್ಯಾಕ್ ಟು ಬ್ಯಾಕ್ ಡೈಲಿ ತಲೆ ಸ್ನಾನ ಮಾಡ್ತಾ ಇರೋದಕ್ಕೋ ಏನೋ ನನಗೆ ಕಾರಣನೇ ಗೊತ್ತಾಗಲಿಲ್ಲ. ತಲೆ ಅಂತೂ ಒಂಚೂರು ಒಣಗಿರಲಿಲ್ಲ. ಸೊ ಈಗ ಫ್ರೆಶ್ ಅಪ್ ಆಗಿ ಬಂದೆ, ಸ್ನಾನ ಮಾಡಿಕೊಂಡು ಬಂದಿದ್ದ ತಕ್ಷಣ ಇನ್ನೂ ತಿಂಡಿ ತಿಂದಿರಲಿಲ್ಲ. ಅಮ್ಮನಿಗೆ ಪ್ರತಿ ಸಲ ನಾನೇ ಹೋದಾಗ ಮೆಡಿಸನ್ ಎಲ್ಲ ತೊಗೊಂಡೋಗಿ ಕೊಡೋದು. ಅದು ಮದ್ದೂರಲ್ಲಿ ಎಲ್ಲೂ ಸಿಗೋದಿಲ್ಲ. ಮೆಡಿಸನ್ ಎಲ್ಲ ಕಾಮಾಕ್ಷಿ ಹಾಸ್ಪಿಟ್ಲಿಂದ ಮೆಡಿಸನ್ ತಂದು ಸೆಗ್ರಿಗೇಟ್ ಮಾಡಿ ಎತ್ತಿಟ್ಕೋತಾ ಇದ್ದೀನಿ. ಮತ್ತು ನನಗೆ ಸ್ವಲ್ಪ ಅಮೃತಾಂಜನ್ ಬೇಕಿತ್ತು, ಅದು ತಂದೆ. ಆಮೇಲೆ ಪಾಪಕ್ಕೆ ತಂದಿದ್ದಂಥ ರಿಂಗ್, ಗೊಲ್ಸು ಅದನ್ನೆಲ್ಲ ಎತ್ತಿಟ್ಕೊಂಡೆ. ಮರ್ತುಬಿಡ್ತೀನಿ ಅಂತ ಇವತ್ತು ವೈಟ್ ಸ್ಯಾರಿ ವಿತ್ ಪಿಂಕ್ ಕಾಂಬಿನೇಷನ್ನಲ್ಲಿರೋ ಬ್ಲೌಸ್ ವೇರ್ ಮಾಡೋಣ ಅಂತ. ಮಕ್ಳಿಗೂ ರಜಾ ಅಲ್ವಾ, ಸೊ ಇವತ್ತು ಕರ್ನಾಟಕನಾದ್ಯಂತ ಶಾಲಾ ಕಾಲೇಜ್ಗೆ ರಜಾ. ಎಸ್.ಎಂ. ಕೃಷ್ಣ ಅವ್ರು ಸತ್ತೋಗಿರೋ ಕಾರಣ. ಹಾಗಾಗಿ ಅವ್ರನ್ನೂ ಕರ್ಕೊಂಡೋಗೋಣ ಅಂತ ಎಲ್ಲ ಎತ್ತಿ ಇಟ್ಬಿಟ್ಟು ಸತೀಶ್ ವೆಜ್ ಪಲಾವ್ ಮಾಡಿದರು ಇವತ್ತು ವಿತ್ ಬೋಂಡ. ಯಾರೋ ಟೂರ್ ಅಡುಗೆಗೆ ತಿಂಡಿ ಕೊಡಬೇಕಾಗಿತ್ತು, ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡಿದರು. ಸೊ ನಾನು ಕೂಡ ಸ್ವಲ್ಪ ವೆಜ್ ಪಲಾವ್ ಮತ್ತು ಬೋಂಡ ಹಾಕ್ಕೊಂಡು ತಿನ್ನೋಣ, ಒಂದು ಮಾತ್ರೆ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ ಸ್ವಲ್ಪ ಬಿಸಿ ತಿಂಡಿ ತಿನ್ನೋಣ ಅಂತ. ತುಂಬ ಚಳಿ ಗಾಯ್ಸ್, ಬಿಸಿಲು ಅಂತ ನೋಡೋ ಮುಖನೇ ಇಲ್ಲ. ಟೈಮ್ ಬಂದು ಆವಾಗಲೇ 10:15 ಆಗೋಯ್ತು. ಸೊ ಗ್ಯಾಸ್ಟ್ರಿಕ್ಕಿಗೂ ಒಂದೊಂದ್ಸಲಿ ಹೆಡೇಕ್ ಬರುತ್ತೆ, ಬಟ್ ನನಗೆ ಪರ್ಫೆಕ್ಟ್ ರೀಸನ್ ಗೊತ್ತಿಲ್ಲ. ನನಗಂತೂ ಇವತ್ತಂತೂ ಆಗ್ತಾನೇ ಇರಲಿಲ್ಲ. ಆದರೂ ಕೂಡ ಸಿಂಪಲ್ಲಾಗಿ ಬೇಗ 12 ಅಷ್ಟರಲ್ಲಿ ರೆಡಿಯಾಗಿ ಹೊರಡೋಣ ಅಂತ ಹೇಳಿ ಒಂದು ಸಿಂಪಲ್ಲಾಗೆ ರೆಡಿಯಾಗಿದ್ದೀನಿ ಅಂತ ಗ್ರ್ಯಾಂಡಾಗಿ ಏನಿಲ್ಲ. ಒಂದು ಸಿಂಪಲ್ಲಾಗಿ ಪರ್ಲ್ ಸೆಟ್ ಇದೆ ನನ್ನ ಹತ್ರ, ನಿಮಗೆಲ್ಲ ಗೊತ್ತು. ಅದನ್ನೇ ವೇರ್ ಮಾಡಿ ಪರ್ಲ್ ಜುಮ್ಕಿನೇ ವೇರ್ ಮಾಡಿಕೊಂಡು ಹೊರಟ್ವಿ. ಅಷ್ಟರಲ್ಲಿ ಆನ್ ದ ವೇ ಸತೀಶ್ ಅಕ್ಕ ಕೂಡ ನಾನು ಬರ್ತೀನಿ ಅಂತ ಕಾಲ್ ಮಾಡಿದ್ರು. ನನಗಂತೂ ಅಮೃತಾಂಜನ್ ಹಚ್ಚಿ ಸಾಕಾಯಿತು. ಮೂಗೆಲ್ಲ ಬ್ಲಾಕ್ ಆಗಿತ್ತು, ತಲೆಯೆಲ್ಲ ನೋವು ಬಂದಿತ್ತು. ನನ್ನ ಜಡೆನೂ ಅಷ್ಟು ನೀಟಾಗಿ ಅರ್ಜೆಂಟಲ್ಲಿ ಸರಿಗೆ ಹಾಕೊಳಕ್ಕಾಗಲಿಲ್ಲ. ಮೇಲೆಲ್ಲ ಎತ್ಕೊಂಡಂಗೆ ಫೀಲ್ ಆಗ್ತಾಯಿತ್ತು. ನಾನು ಸ್ವಲ್ಪ ಮಿರರ್ ನೋಡಿಕೊಂಡು ಸೆಟ್ ಮಾಡ್ಕೋತಾ ಇದ್ದೆ. ಸತೀಶ್ ಎಷ್ಟೊತ್ತು ತೊಗೊಂಡೆ ಇವತ್ತು ಅಂತ ನನಗೆ ರೇಗ್ತಾಯಿದ್ರು. ನಾನು ಕ್ಯಾಶುವಲಾಗಿ ರೆಡಿಯಾಗೋಕ್ಕಾಗಲಿ ಕೆಲಸಕ್ಕಾಗಲಿ ಅಷ್ಟು ಡಿಲೇ ಯಾವತ್ತೂ ಮಾಡೋದಿಲ್ಲ. ಬಟ್ ಇವತ್ತು ಏನಾಯ್ತು ಅಂತ ನನಗೇ ಗೊತ್ತಾಗ್ತಾನೇ ಇಲ್ಲ. ಸೊ ಅಷ್ಟರಲ್ಲಿ ಸತೀಶ್ ಅವ್ರ ಅಕ್ಕನ ಮನೆ ಹತ್ರ ಹೋಗಿ ಹೆಬ್ಬಾಳಿಗೆ ಅವ್ರ ಅಕ್ಕ ಮತ್ತು ಅವ್ರ ಅಕ್ಕನ ಪಾಪು ಇಬ್ಬರೂ ಕರ್ಕೊಂಡು ಹೋಗಬೇಕಾಗಿತ್ತು. ಸೊ ಫೈನಲಿ ಅವ್ರನ್ನೂ ಕರ್ಕೊಂಡು ಹೋಗ್ತೀವಿ. ಕಲ್ಯಾಣಿ ಹೋಟೆಲ್ ಹತ್ರ ಬನ್ನಿ ಅಂತ ಫೋನ್ ಮಾಡಿ ಅವ್ರಿಗೆ ಹೇಳಿ, ಸತೀಶದು ನಂದು ಸ್ವಲ್ಪ ಮ್ಯಾಚ್ ಆಗ್ತಾಯಿತ್ತು. ಒಳ್ಳೊಳ್ಳೆ ಸಾಂಗ್ಸ್ ಬರ್ತಾಯಿತ್ತು, ಬಟ್ ಕೋಲ್ಡ್ ಕೂಡ ಹಾಗೆ ಇತ್ತು. ಎ ಸಿ ಎಲ್ಲ ಆಫ್ ಮಾಡಿ ಅಂತ ಹೇಳಿ ಒಂಥರ ಕಿವಿ ಒಳಗಡೆಗೆಲ್ಲ ಸ್ವಲ್ಪ ಹತ್ತಿ ಹಾಕ್ಕೊಂಡು ಸ್ವಲ್ಪ ವಿಕ್ಸ್ ಎಲ್ಲ ಹಚ್ಕೊಂಡು ಕೂತ್ಕೊಂಡಿದ್ದೆ. ಆದರೂ ಕೂಡ ನಿಜಕ್ಕೂ ಇವತ್ತು ನನಗೆ ಮನಸ್ಸಿಲ್ದಿರೋ ಮನಸ್ಸಲ್ಲೇ ಹೊರಟೆ ಅಂತಲೇ ಹೇಳ್ಬೋದು. ಫೈನಲಿ ಅವ್ರ ಅಕ್ಕನ ಮೊಮ್ಮಗು ಎಲ್ಲರೂ ಕೂಡ ಬಂದರು. ಅವ್ರನ್ನೂ ಕರ್ಕೊಂಡು ಜಿಯಾನು ನಾನು ಹೇಳ್ದಂಗೆ ಕೇಳ್ತಾನೆ ಪಾಪು ಅಂತೂ ಸೊ ಕ್ಯೂಟ್ ಅಂತ ಹೇಳ್ಬೋದು. ಫೋನ್ ಅಂತ ಇವಾಗಿನ ಮಕ್ಕಳಿಗೆ ಫೋನ್ ಒಂದು ಇದ್ಬಿಟ್ರೆ ಆಯಿತು, ಒಳ್ಳೆ ಗೊಂಬೆ ಥರ ಆಡಿಸ್ಬೋದು. ಫೋನ್ ಕೊಡ್ತೀನಿ ಬಾ, ಅದು ಕೊಡ್ತೀನಿ ಬಾ ಅಂದರೆ ನಾವು ಹೇಳ್ದಂಗೆ ಕೇಳ್ತಾ ಇದ್ದ ಅವನು ಫೋನ್ ಕೊಡ್ತಾರೆ ಅಂತ. ಸೊ ಹೀಗೆ ಹಳೆ ವಿಷಯಗಳು, ಆ ವಿಷಯ ಈ ವಿಷಯ ಅವ್ರ ಅಕ್ಕ ಮಾತಾಡಿಕೊಂಡು ಹೀಗೆ ಹೊರಟ್ವಿ. ಆ ಹಿಮ ಅಂತೂ ನೋಡಲಿಕ್ಕೆ ನನಗಂತೂ ಭಯ ಆಗ್ತಾಯಿತ್ತು, ಅಷ್ಟು ಫಾಗು. ನಿಮಗೆ ತಮ್ಲೈನ್ ನೋಡಿದರೆ ಗೊತ್ತಿರುತ್ತೆ. ಇವತ್ತು ನಾವು ಆ್ಯಕ್ಚುಲಿ ಮದ್ದೂರಿಗೂ ಕೂಡ ಹೋಗಬೇಕಾಗಿತ್ತು. ಸೊ ಕಾರಣಾಂತರಗಳಿಂದ ಹೋಗೋಕ್ಕಾಗಲಿಲ್ಲ. ಅಪ್ಪ ಯಾಕೋ ಇನ್ನೊಂದ್ಸಲಿ ಹೋದ್ರಾಯ್ತು ಬಿಡು ಮಗ ಅಂತ ಹೇಳಿದ್ರು. ಹಾಗಾಗಿ ಸರಿ ಆಯಿತು ಅಂತ ನಾನು ಕೂಡ ಮಾರವಿಕ್ಕಿ ಈ ಕಡೆ ಇಷ್ಟು ದೊಡ್ಡದೇನು ಚುಚ್ಚಿತು. ಅಯ್ಯೋ ಸರಿಯಾಗಿರೋ ಟೈಮಲ್ಲೇ ಆಯಿತು. ಬೋಲ್ಟ್ ಹೊಡೆದ್ಬಿಟ್ಟೈತೆ ಮೊಳೆ. ಇದು ಬಿಟ್ರೆ ಇನ್ನೆಲ್ಲೂ ಇಲ್ವಾ ಈ ಹೈವೇಲಿ? ಸೈಡಲ್ಲಿ ಸಿಗ್ತವೆ, ಒಳ ಮೇಲ್ ಸಿಗಲ್ಲ. ಸೈಡಲ್ಲಿ ಹೋದ್ರೆ ಸಿಗ್ತವೆ. ಅಷ್ಟು ದೊಡ್ಡದಾ? ಯಪ್ಪ ಇಲ್ಲಿ ನೋಡಿ ಎಷ್ಟು ದೊಡ್ಡ ಚುಚ್ಕೊಂಡಾಯ್ತು ನೋಡಿ.
ಗ್ರಾಚಾರ ತಪ್ಪಿದ್ರೆ ಏನಾದ್ರು ಒಂದು ಆಗುತ್ತೆ ಅನ್ನೋದಕ್ಕೆ ಐವೇಳೆ ಕಾರ್ ಕೂಡ ಪಂಚರ್ ಆಯಿತು. ನಮ್ಮ ಅದೃಷ್ಟಕ್ಕೆ ಫ್ಲೈಓವರಿಂದ ಕೆಳಗಡೆ ಇದ್ವಿ, ಅಲ್ಲೇ ಪಂಚರ್ ಹಾಕಿಸ್ಕೊಂಡು. ಸೊ ನೋಡಿ ಗಾಯ್ಸ್, ರೋಡೇ ಕಾಣಿಸ್ತಾ ಇಲ್ಲ, ಅಷ್ಟು ಹಿಮ ತುಂಬಿಕೊಂಡಿದೆ. ಅಂಥದ್ರಲ್ಲೇ ಕೂಡ ತುಂಬ ಚಳಿ. ನನಗೆ ಎಲ್ಲಿ ಜ್ವರ ಬಂದ್ಬಿಡತ್ತಪ್ಪ ಅಂತ ಮಲ್ಕೊಂಬಿಡೋಣ ಅಂತ ಅನ್ನಿಸ್ತಾಯಿತ್ತು, ನಿದ್ರೆ ಬರ್ತಾಯಿತ್ತು. ನಾನು ಮಲ್ಕೊಂಡ್ರೆ ಸತೀಶ್ ಒಬ್ಬರೇ ಡ್ರೈವ್ ಮಾಡೋಕ್ಕೆ ಬೋರ್ ಆಗ್ತಾರೆ. ಅಂಥದ್ರಲ್ಲೂ ಕೂಡ ರೀಲ್ಸ್ ಬಿಟ್ಟಿಲ್ಲ, ರೀಲ್ಸ್ ಮಾಡಿದ್ದೀನಿ. ಸತೀಶ್ ನನ್ನನ್ನು ಅದನ್ನೇ ರೇಗ್ತಾಯಿದ್ರು, ಹುಷಾರಿಲ್ಲ ಅಂತೀಯ, ಡೈಲಿ ಹಿಂಗೆ ರೀಲ್ಸ್ ಮಾಡಿದ್ರೆ ದೃಷ್ಟಿ ಆಗಲ್ವ ಅಂತ. ಐ ಥಿಂಕ್ ನಂಗೆ ದೃಷ್ಟಿ ಆಗಿದೆ ಅಂತ ಅನಿಸುತ್ತಾ ನಿಮಗೆ? ಬಟ್ ಕಣ್ಣೆಲ್ಲ ಒಳಗೋಗಿರೋದಂತೂ ನಿಜ. ಸುಮಾರು ಜನ ವೀಕ್ ಆಗಿದ್ದೀರಾ ಅಂತ ಕಮೆಂಟ್ ಮಾಡ್ತಾಯಿದ್ರು. ಯಾಕೋ ಈ ನಡುವೆ ನಿದ್ರೆನೇ ಬರ್ತಾಯಿಲ್ಲ ಗೈಸ್. ನಾನಂತೂ ಇವಾಗ ಕಾಫಿ ಅಂತೂ ಅಷ್ಟು ಕುಡಿತಾ ಇಲ್ಲ. ಬೆಳಗ್ಗೆ 1 ಕಪ್ ಕುಡಿತೀನಿ ಅಷ್ಟೇ. ಬೆಳಗ್ಗೆ 1 ಕಪ್, ಸಂಜೆ 1 ಕಪ್ ಕಾಫಿ ಕುಡಿತಾ ಇದ್ದೀನಿ. ಅದು ಬಿಟ್ಟರೆ ಈ ನಡುವೆ ತುಂಬಾ ನಿದ್ದೆ ಕಮ್ಮಿ ಬರ್ತಾಯಿದೆ. ಈ ರೀತಿ ಹಿಂಗೆ ಹಿಮ ತುಂಬಿಕೊಂಡ್ರೆ ನಮ್ಮ ರೈತರಿಗೆ, ಎಸ್ಪೆಷಲಿ ಮಂಡ್ಯ ಜನತೆಗೆ ತುಂಬಾ ಬೇಜಾರಾಗುತ್ತೆ. ಕಾರಣ ಇದು ಭತ್ತ ಕೊಯ್ಲು ಟೈಮ್. ರೈತರ ಕಷ್ಟ ಅಂದರೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನಾನು ಒಬ್ಬಳು ಅಪ್ಪಟ ರೈತರ ಮಗಳಾಗಿ ಭತ್ತ ಕೊಯ್ಯೋ ಟೈಮಲ್ಲೆಲ್ಲ ಹೀಗೆ ಮೋಡ ಮುಚ್ಕೊಂಡ್ಬಿಟ್ರೆ ನಿಜಕ್ಕೂ ಭಯ ಆಗುತ್ತೆ. ಅದನ್ನೇ ಮಾತಾಡಿಕೊಂಡು ನಾವೆಲ್ಲ ಈಗ ಬಂದ್ವಿ ಕೋಡ್ರಳ್ಳಿ, SI ಕೋಡ್ರಳ್ಳಿ ಹತ್ರ ಇರೋವಂಥ ಈ ಒಂದು ಛತ್ರಾಗೆ. ಇಲ್ಲೇ ನಮ್ಮ ಅತ್ತೆ ಮಗಳ ಮದುವೆ ಕೂಡ ಆಗಿತ್ತು. ನಮ್ಮ ಸತೀಶ್ ಅವರ ಅಣ್ಣನ ಮದುವೆ ಕೂಡ ಇಲ್ಲೇ ಆಗಿತ್ತಂತೆ, ನನಗೆ ಗೊತ್ತಿಲ್ಲ. ಅವರೆಲ್ಲ ಹೇಳ್ತಾಯಿದ್ರು. ನಾವು ಬರೋದಕ್ಕೂ ಅಪ್ಪ ಅಮ್ಮ ಬರೋದಕ್ಕೂ ಒಂದೇ ಆಯಿತು ಅಂತಲೇ ಹೇಳ್ಬೋದು. ಸೊ ಎಲ್ಲರೂ ಒಟ್ಟಿಗೆ ಬಂದು ರೀಚ್ ಆದ್ವಿ. ನಾನು ರೋಡಲ್ಲಿ ನೋಡಿದೆ ಅವ್ರನ್ನ, ಬಟ್ ಅವ್ರು ನಮ್ಮನ್ನು ನೋಡಲಿಲ್ಲ, ನಮ್ಮ ಕಾರ್ನ ಅವ್ರು ಅಬ್ಸರ್ವ್ ಮಾಡಲಿಲ್ಲ. ನಾವು ಬರೋಷ್ಟರಲ್ಲಿ ಆಗಲೇ 3 ಪಂಕ್ತಿ ಊಟ ಮುಗ್ದಿತ್ತು. ನಾವೇ 4ನೇ ಪಂಕ್ತಿ ಅಥವಾ 5ನೇ ಪಂಕ್ತಿಯವರು ಅಂತ ಅನಿಸುತ್ತೆ. ಸೊ ಅಮ್ಮ ಕೂಡ ಮಾತಾಡಿಸ್ತಾ ಇದ್ದಾರೆ, ಯಾಕೆ ಇಷ್ಟು ಲೇಟ್ ಮಾಡಿಬಿಟ್ರಿ ಅಂತ. ಏನೂ ಮಾಡೋಕ್ಕಾಗಲ್ಲ, ಸತೀಶ್ ಕಾರ್ ಪಾರ್ಕ್ ಮಾಡೋಕ್ಕೆ ಬರೋ ತನಕ ನಾವು ಕೂಡ ವೆಯ್ಟ್ ಮಾಡ್ತಾಯಿದ್ವಿ. ಸೊ ಬಂದ ತಕ್ಷಣ ಮದುವೆಲೇ ಆಲ್ರೆಡಿ ಗಿಫ್ಟೆಲ್ಲ ಕೊಟ್ಟಿದ್ವಿ. ಇವಾಗೇನು ಗಿಫ್ಟ್ ಕೊಡೋಂಥ ಅವಶ್ಯಕತೆ ಇರಲಿಲ್ಲ. ಯಾರ್ದಪ್ಪ ಬೀಗ್ರೂಟ ಅಂದರೆ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ರಿ, ಮದುವೆಗೆ ಹೋಗಿದ್ವಿ. ನನ್ನ ಹೋರ್ಗೀತಿ ನನ್ನ ಜೊತೆ ಇದ್ದಾರೆ ನೋಡಿ ಫೋಟೋದಲ್ಲಿ, ಅವ್ರ ತಮ್ಮಂದು ಇದು ಬೀಗ್ರೂಟ. ಸೊ ಎಲ್ಲ ಫ್ಯಾಮಿಲಿ ಇದ್ದೀವಿ, ನಾನು, ಸತೀಶ್, ನನ್ನ ಹೋರ್ಗೀತಿ, ಸತೀಶ್ ಅಕ್ಕ, ನಮ್ಮಪ್ಪ ಅಮ್ಮ ಎಲ್ಲರೂ ಕೂಡ ನಿಂತ್ಕೊಂಡು ವಿಡಿಯೋ, ಫೋಟೋ, ಸೆಲ್ಫಿ. ಹುಡುಗ ಹುಡುಗಿ ತುಂಬ ಚೆನ್ನಾಗಿದ್ದಾರಲ್ವ, ಎಲ್ಲರೂ ಕೂಡ ವಿಶ್ ಮಾಡಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ. ಸೊ ಪೇರ್ ಚೆನ್ನಾಗಿದೆ, ಅದು ನನಗಂತೂ ತುಂಬ ಇಷ್ಟ ಆಯಿತು. ಸೈಜ್, ಹೈಟ್, ವೆಯ್ಟ್ ಎಲ್ಲನೂ, ಏಜ್ ಎಲ್ಲನೂ ಕರೆಕ್ಟಾಗಿದೆ. ಅಷ್ಟರಲ್ಲಿ ಸಬ್ಸ್ಕ್ರೈಬರ್ ಒಬ್ಬರು ಕೂಡ ಸಿಕ್ಕಿದ್ರು. ನೋಡಿ ಸಪೋರ್ಟ್ ಮಾಡಿ ಆಯಿತಾ. ಲತಾ ಅಲ್ವಾ? ಥ್ಯಾಂಕ್ ಯು. ಸೊ ತುಂಬಾ ರಶ್ ಇತ್ತು. ನಾವು ಕೂಡ ಜಾಗ ಮಾಡಿಕೊಂಡು ಎಲ್ಲ ಒಟ್ಟಿಗೆ ಊಟ ಕೂತ್ಕೊಂಡ್ವಿ. ಸತೀಶ್, ಚವಿಕ್ಕಿ ಮತ್ತು ಸತೀಶ್ ಅಕ್ಕ ಎಲ್ಲ ಒಂದು ಕಡೆ ಕೂತ್ಕೊಂಡ್ರು. ಇವಳ ಉತ್ತಾರ ನೋಡಿ, ನಮ್ಮ ಅಪ್ಪ ಅಮ್ಮ ಇದ್ಬಿಟ್ರೆ 2 ಕೊಂಬು ಬಾಲ ಎಲ್ಲ ಬಂದ್ಬಿಡುತ್ತೆ. ನಮ್ಮ MKM ಉಡುಗೊರೆ ಬಡ್ಸೋಕ್ಕೆ ಬಂದಿದ್ದಂಥದ್ದು. ನಮ್ಮ ಶಿವಾರದವರು ರಾಮಣ್ಣ ಅಂತಿದ್ದಾರೆ, ನಾನ್ ವೆಜ್ ಫೇಮಸ್, ಅವರಿಗೇ ಅಡುಗೆಗೆ ಹೇಳಿದಂಥದ್ದು. ಸೊ ನಮ್ಮ ಭಾವನೆ ಎಲ್ಲ ಇನ್ಚಾರ್ಜ್ ವಹಿಸ್ಕೊಂಡಿದ್ದಂಥದ್ದು. ಬಟ್ ಐಟಮ್ ಎಲ್ಲ ಹುಡುಗನ ಮನೆಯವರು, ಅಂದರೆ ನನ್ನ ಹೋರ್ಗೀತಿ ಮನೆಯವ್ರು ತಂದುಕೊಟ್ಟಿದ್ರು. ಇದೆಲ್ಲ ಮಾಡಿ ಬಡಿಸೋದೆಲ್ಲ ನಮ್ಮ ಭಾವ ವಹಿಸ್ಕೊಂಡಿದ್ರು. ಸೊ ತುಂಬ ಚೆನ್ನಾಗಿತ್ತು ಅಡುಗೆ. ಮುದ್ದೆ, ತಟ್ಟೆ ಇಡ್ಲಿ, ಪಾಯಸ, ಬೋಟಿ ಗೊಜ್ಜು, ಆಮೇಲೆ ಚಿಕನ್ ಚಾಪ್ಸ್, ಚಿಕನ್ ಕಬಾಬ್, ಮಟನ್ ಸಾಂಬಾರ್, ಮಟನ್ ಕಬಾಬ್, ಆಮೇಲೆ ಫಿಶ್ ಕಬಾಬ್, ಆಮೇಲೆ ಮೊಟ್ಟೆ, ಹೀಗೆ ಎಲ್ಲ ವೆರೈಟೀಸ್ ಇತ್ತು. ನಾನಂತೂ ಮಟನ್ ಎಲ್ಲ ಅಪ್ಪಂಗೆ ಕೊಟ್ಬಿಟ್ಟೆ. ಅಪ್ಪ ಚಿಕನ್ ಏನೂ ತಿನ್ನೋದಿಲ್ಲ, ಓನ್ಲಿ ಮಟನ್ ಮಾತ್ರ. ಕಬಾಬ್ ಎಲ್ಲ ನನಗೆ ಕೊಟ್ಬಿಟ್ರೆ ಅವ್ರು ಚಿಕನ್ ಏನೂ ಹಾಕಿಸ್ಕೊಳ್ಳೇ ಇಲ್ಲ. ಸೊ ಫೈನಲಿ ಗೀ ರೈಸ್, ಅನ್ನ ರಸಮ್, ಅನ್ನ ಸಾಂಬಾರು ಎಲ್ಲ ತಿಂದ್ಕೊಂಡು, ಬಾಳೆಹಣ್ಣು ಬೀಡ, ಐಸ್ ಕ್ರೀಮ್ ಎಲ್ಲ ತಿಂದ್ಕೊಂಡು ಸೊ ಇವಾಗ ಬಂದ್ವಿ. ಇವರೇ ನಾನು ಹೋರ್ಗೀತಿ ತಾಯಿ, ಅಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ. ಹುಷಾರಾಗಿದ್ದೀರಾ ಲತಕ್ಕ ಅಂತೆಲ್ಲ ಕೇಳಿಕೊಂಡು ಮಾತಾಡಿಕೊಂಡು ಐಸ್ ಕ್ರೀಮ್ ಎಲ್ಲ ಕೂತ್ಕೊಂಡು ತಿಂದ್ಕೊಂಡು, ಸತೀಶ್ ಎಲೆ ಅಡಿಕೆ ಹಾಕೋಬೇಕು ಅಂತ ಎಲೆ ಅಡಿಕೆ ಎಲ್ಲ ತರಿಸ್ಕೊಂಡು ಎಲೆ ಅಡಿಕೆ ಹಾಕಿಸ್ಕೊಂಡು, ಸೊ ನಾನು ಕೂಡ ಅಮ್ಮನ ಜೊತೆ ಎಲ್ಲ ಮಾತಾಡ್ಕೊಂಡು ಬೀಳೋದೇ ಆಯಿತು ನಿಂದು. ಹುಷಾರು ಜೋಪಾನ, ಸಂಜೆ ಫೋನ್ ಮಾಡಿ. ಬಾಯ್ ಜನ್ ಬಾಯ್ಲೆ ಅನ್ಲಿ ಬಿಡು, ಅನ್ಕೊಳ್ಳಿ ಬಿಡು. ಅವ್ರಿಗೆ ಹೇಳಿದ್ದು ತಾನೇ ನಮಗೆ ಫಂಕ್ಷನ್ ಐತೆ ಹೋಗ್ತೀವಿ ಅಂತ ಬಿಡ. ನೀನು ಎಲ್ಲದಕ್ಕೂ ತಪ್ಪಿಕೊಂಡು ತಪ್ಪಲ್ಲ. ಒಂದಿಷ್ಟು ಮಿಕ್ಸ್ಡ್ ಫೀಲಿಂಗ್ಸ್ ಬರುತ್ತೆ. ಒಂದಿಷ್ಟು ಜನ ಇನ್ನೇನು 2 ದಿನ ವೀಕೆಂಡ್ ಬಂತು ಅನ್ಕೋತಾರೆ. ಜಿಯಾನು ಊಟ ತಿಂದೆ? ಜಿಯಾನು ಏನ್ ತಿಂದೆ? ಕಬಾಬ್. ಮೀನಾ ಕಬಾಬ್ ಮೀನು ಚೆನ್ನಾಗಿತ್ತಾ?
ಚೆನ್ನಾಗಿತ್ತಾ? ಮುಳ್ಳೆ ತೆಗ್ದುಬಿಟ್ಟು ತಿಂದ. ಪಪ್ಪಿ ಕೂಡ ಅಮ್ಮಮ್ಮಂಗೊಂದು. ಮಾಹಿ ನಿಮ್ಮನ್ನ ನೋಡಿದಾಗೆಲ್ಲ ನನಗೆ ಒಂದು ಸ್ಟೇಟ್ಮೆಂಟ್ ನೆನಪು ಬರುತ್ತೆ. ಎಲ್ಲಿ ನಿಮ್ ಚಿಕ್ಕಿ? ಹುಲಿ ಮುಟ್ಟಿದ್ರು ಚಿಕ್ಕಿ ಕಳಿಸ್ಲಾ? ಏನಾಯ್ತು? ಕೂದಲು ಹೋಯ್ತಾ? ಅವ್ರ ಜೊತೆಗೆ ಎಲ್ಲೋಯ್ತು ಚಿಕ್ಕಿ? ನಿಮ್ ಚಿಕ್ಕಿ ಬೆಂಗಳೂರು. ಯಾಕೆ ಬೆಂಗಳೂರು? ಕೆಲಸ ಮಾಡ್ತೈತಾ? ಇವನಂತೂ ತರಲೆ ಸುಬ್ಬ ನಮ್ಮ ಜಿಯಾನು. ನನ್ನ ಅಜ್ಜಿ, ಸತೀಶ್ನ ತಾತ ಅಂತ ಎಲ್ಲ ಕಾಮಿಡಿ ಮಾಡ್ತಾಯಿದ್ವಿ. ನೋಡಿ ಯಾವ ಥರ ನಾವೆಲ್ಲ ಸೆಲ್ಫಿ ತಗೋತಾ ಇದ್ದೀವಿ ಅಂತ. ಪಾಪ ನಾನು ಹೇಳ್ದಂಗೆ ಕೇಳ್ತಾನೆ. ನಾನು ಹೆಂಗೆ ಫೋಸ್ ಕೊಡು ಅಂತೀನೋ ಹಂಗೆ ಫೋಸ್ ಕೊಡ್ತಾನೆ. ಎಲ್ಲಿಗೆ ಹೋಯ್ತಿದ್ಯಾ ಚುಕ್ಕು ಬುಕ್ಕು? ಶಿರಡಿಗೆ ಹೋಯ್ತಾಯ್ತಾ? ಎಲ್ಲಿಗೆ? ಎಕ್ಕಡಿಗೆ ಹೋಯ್ತೈತೆ? ತೆಲುಗು ಮಾತಾಡ್ತಾ ಇದೆಯಲ್ಲ. ಬಾಯ್ ಹೊಂಟೋಯ್ತು. ಇನ್ನೊಂದು ಬರಲ್ಲ. ಬರಲ್ಲ. ಇವಾಗಿನ 2024 ಮಕ್ಕಳು ಎಷ್ಟು ಫಾರ್ವರ್ಡ್ ಅಲ್ವಾ. ಸೊ ನೋಡಿ ಅವ್ನ ರಿಯಾಕ್ಷನ್ಸ್ ನೋಡಿ. ರೀಲ್ಸ್ ಮಾಡೋಣ ಅಮ್ಮಮ್ಮ, ರೀಲ್ಸ್ ಮಾಡೋಣ ಅಮ್ಮಮ್ಮ ಅಂತೆಲ್ಲ ಕರೀತಾ ಇದ್ದ. ಅದಕ್ಕೆ ನಾನು ಆಯ್ತಪ್ಪ ಮಾಡೋಣ ಬಾ ಅಂತೇಳಿ ಅವನ ಜೊತೆನೂ ಕೂಡ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ಸ್ಟಾದಲ್ಲಿ. ಸತೀಶ್ ಅಕ್ಕ ಅಂತೂ ನಗ್ತಾಯಿದ್ರು. ಪ್ರಭಾ ಮಿಸ್ಸಸ್ ಅಂತ ಸತೀಶ ಅದೇ ಅಕ್ಕ ಅವರ ಎರಡನೇ ಮಗ. ಅವ್ರ ಮಿಸ್ಸಸ್ ಹೇಳ್ದಂಗೆ ನಾನು ಹೆಂಗೆ ಹೇಳ್ದಂಗೆ ಕೇಳ್ತಾನೋ ಅವ್ರ ಮಿಸ್ಸಸ್ ಹೇಳ್ದಂಗೂ ಹಾಗೆ ಕೇಳ್ತಾನಂತೆ. ಸತೀಶ್ ಅವ್ರ ಅಕ್ಕ ಅದನ್ನೇ ಮಾತಾಡಿಕೊಂಡು ಫೈನಲಿ ಅವ್ರನ್ನ ಅವ್ರ ಮನೆಗೆ ಬಿಟ್ಟು ನಾವೀಗ ನಿಶಾನ್ ಕಾರ್ ಶೋರೂಮ್ ಹತ್ರ ಬಂದ್ವಿ. ಕಾರಣ ನಮ್ಮ ಕಾರಂತೂ ಗಬ್ಬಿಡ್ದೋಗಿತ್ತು. ಸರ್ವಿಸ್ ಮಾಡಿಸೇ ಇರಲಿಲ್ಲ. 5 ಪೂಜೆಲಿ ಸರ್ವಿಸ್ ಮಾಡಿಸಿದ್ದು. ಆಮೇಲೆ ಆಯಿಲ್ ಚೇಂಜ್ ಕೂಡ ಇತ್ತು ಕಾರ್ದು. ನಾವು ಬರೋವಾಗ ಏನೋ ಗೊತ್ತಿಲ್ಲ ಡಗ್ ಅಂತ ಸೌಂಡ್ ಕೂಡ ಬಂತು. ಸೊ ಅದೆಲ್ಲ ಜನರಲ್ ಚೆಕಪ್ ಮಾಡಿಸ್ಕೊಂಡು ಸರ್ವಿಸ್ ಮಾಡಿಸ್ಕೊಂಡು ಹೋಗೋಣ ಅಂತ ಕಾರ್ ನಿಶಾನ್ ಶೋರೂಮ್ ಹತ್ರ ಬಂದ್ವಿ. ಡಗ್ ಅಂತ ಬಂತು ಸೌಂಡು. ನೋಡು ಏನಾಗೈತೆ. ಬಂದಿದ್ದ ತಕ್ಷಣ ಒಂದು 1/2 hour ವೆಯ್ಟ್ ಮಾಡಿ ಮಾಡಿಸ್ಕೊಂಡು ಹೋಗೋಣ ಅಂತ ಕೂತ್ಕೊಂಡ್ವಿ. ಬಟ್ ಅವರಂದರು ಸಾರ್ ನಿಜಕ್ಕೂ ರಫ್ಯೂಸ್ ಆಗಿದೆ ಕಾರು, ಇವತ್ತಂತೂ ಸಿಗೋದಿಲ್ಲ ನಿಮಗೆ, ಏನಿದ್ರು ನಾಳೆ ಅಥವಾ ನಾಡ್ದು 2 days ಬಿಟ್ಕೊಂಡು ಬನ್ನಿ, ಇಲ್ಲ ನಾವೇ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ನಾವು ಹಂಗೋ 10-15 ನಿಮಿಷ ವೆಯ್ಟ್ ಮಾಡಿದ್ವಿ. ಒಂದು 1/2 hour ಕಾಫಿ ಗಿಫಿ ಕುಡ್ಕೊಂಡು ಬರ್ತೀವಿ ಮಾಡಿಟ್ಟಿರಿ ಅಂತ ಕೂಡ ಹೇಳಿದ್ವಿ. ಇಲ್ಲ ಸರ್ ನಿಜಕ್ಕೂ ಕಾರ್ ಅಂತೂ ಕೊಡೋ ಸಿಚುವೇಷನಲ್ಲಿ ಇಲ್ಲ, ತುಂಬ ಬೆಳಗ್ಗೆಯಿಂದ ಬಂದಿರೋ ಗಾಡಿಗಳೆಲ್ಲ ಇದ್ದಾವೆ. ಆಮೇಲೆ ಇದು ತುಂಬ ಗಲೀಜು ಕೂಡ ಆಗಿದೆ ಅಂತೆಲ್ಲ ಚೆಕ್ ಮಾಡಿ ನೋಡಿ ಎಲ್ಲ ಮಾತಾಡ್ತಾ ಇದ್ದಾರೆ ಸತೀಶು. ಏನೇನಾಗಿದೆ ಅಂತೆಲ್ಲ ತೋರಿಸ್ತಾ ಇದ್ದಾರೆ. ಆಯಿಲ್ ಸರ್ವಿಸ್ ಆಯಿಲ್ ಚೇಂಜ್ ಮಾಡಿಸ್ಬೇಕಾಗಿತ್ತು, ಹಾಗಾಗಿ ಆಗೋದೇ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಾವು ಒಂದು ಓಲಾ ಊಬರ್ನ ಬುಕ್ ಮಾಡ್ಕೊಂಡ್ವಿ. ಅಲ್ಲೇ ಸ್ಪಾಟಲ್ಲಿ ಆಟೋ ಕೂಡ ಬಂತು. ಇನ್ನೇನು ಮಾಡೋಕ್ಕಾಗಲ್ಲ, ಇದು ಒಂದು ಎಕ್ಸ್ಪೀರಿಯೆನ್ಸು. ಶೋರೂಮ್ ಮುಂದಕ್ಕೆ ಬಂತು. ಸೊ ಅಲ್ಲಿಂದನೇ ಮನೆಯದು ಲೊಕೇಶನ್ ಶೇರ್ ಮಾಡಿಕೊಂಡು ಇವಾಗ OTP ಎಲ್ಲ ಹೇಳ್ಕೊಂಡು ಹೊರಡ್ತಾ ಇದ್ದೀವಿ. ಆಟೋದಲ್ಲಿ ಹೋಗೋಕ್ಕೆ ಒಂಥರ ಖುಷಿ, ಒಂಥರ ಕ್ರೇಜ್ ಅಂತ ಹೇಳ್ಬೋದು. 4 ಜನನೂ ಕೂತ್ಕೊಂಡು ಒಟ್ಟಿಗೆ ಹೋಗ್ತಾ ಇದ್ದೀವಿ. ನನ್ನ ಮಕ್ಕಳದಂತೂ ಕಿತಾಪತಿ ಇದ್ದಿದ್ದೆ, ಅದು ಇದು ಅತ್ತೆ ಕೊಡಿ ಇತ್ತೆ ಕೊಡಿ ಅಂತ ನೋಡಿದ್ದೆಲ್ಲ ಬೇಕು ಬೇಕು ಅಂತಾರೆ. ಸೊ ಫೋನ್ ತೆಗೆದ್ರೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಒಂಚೂರು ಸೈಲೆಂಟ್ ಆಗ್ತಾರೆ. ಬೆಳೀತಾ ಮಕ್ಕಳು ಹಾಗೆ ಅಲ್ವಾ. ನನ್ನ ಮಗನ ರಿಯಾಕ್ಷನ್ ಸ್ವಲ್ಪ ನೀವೇ ಅಬ್ಸರ್ವ್ ಮಾಡಿ ಯಾವ ರೀತಿ ಫೋರ್ಸ್ ಕೊಡ್ತಾ ಇದ್ದಾನೆ ಅಂತ ಹೇಳಿ. ಸೊ ಟ್ರಾಫಿಕ್ ಅಂತೂ ಮೈಸೂರು ಟ್ರಾಫಿಕ್ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ನಿಜವಾಗ್ಲೂ ಇದು ನಮ್ಮ ಮೈಸೂರಾ ಅಂತಾನೂ ಕೂಡ ಒಂದ್ಸಲಿ ಫೀಲ್ ಆಗುತ್ತೆ. ಆಟೋದಲ್ಲಿ ಓಡಾಡೋಕ್ಕೆ ಎಷ್ಟು ಜನಕ್ಕೆ ಇಷ್ಟ ಕಮೆಂಟ್ ಮಾಡಿ. ನನಗಂತೂ ನಿಜಕ್ಕೂ ಆಟೋದಲ್ಲಿ ಓಡಾಡೋಕ್ಕೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು. ಇದನ್ನೆಲ್ಲ ಮುಗಿಸ್ಕೊಂಡು ಸುಸ್ತಾಗಿ ಮನೆಗೆ ಬಂದ ತಕ್ಷಣ ಕೆಲಸಗಳು ಸುರಿಮಲೆ, ಮಕ್ಕಳಿಗೆ ಕೂತ್ಕೊಂಡು ಓದಿಸ್ತಾ ಇದ್ದೀನಿ. ನನ್ನ ಮಗ ಟ್ಯೂಷನಿಂದ ಬಂದ ಕಾರಣ FA3 ಕಂಡಕ್ಟ್ ಆಗಿದೆ. ನನ್ನ ಮಗಳು ಟೊಮೆಟೊ ಸ್ಲೈಸ್ನ ಕಟ್ ಮಾಡಿ ಏನೋ ಒಂದು ಮಾಡ್ಕೊಂಬಂದಿದ್ದಾಳೆ. ಚೆನ್ನಾಗಿತ್ತು, ಟೇಸ್ಟ್ ಮಾಡಿದೆ. ಬಟ್ ಈರುಳ್ಳಿ ಜಾಸ್ತಿ ಹಾಕ್ಬಿಟ್ಟಿದ್ಲು. ಇದಾಗಿತ್ತು ಕಂಪ್ಲೀಟ್ 2 ಡೇಯಿಂದ ವ್ಲಾಗ್ ಹೇಗಿತ್ತು ಕಮೆಂಟ್ ಮಾಡಿ. ನಿಜಕ್ಕೂ ಆಗ್ತಾಯಿಲ್ಲ, ತುಂಬ ಟಯರ್ಡ್ ಫೀಲ್ ಆಗ್ತಾಯಿದೆ, ನಿದ್ದೆ ಇಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಟಾಟಾ ಬಾಯ್, ಸಿ ಯು, ಟೇಕ್ ಕೇರ್, ಲವ್ ಯು ಜಾಸ್ತಿ. ನೆಕ್ಸ್ಟ್ ವ್ಲಾಗಲ್ಲಿ ಮೀಟ್ ಮಾಡೋಣ. ಬಾಯ್.